ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂಥ ಡಿಸ್ಟೆನ್ಸ್ ವೆಕ್ಟರ್ ರೂಟಿಂಗ್ ಅಥವಾ ಡೈನಾಮಿಕ್ ರೂಟಿಂಗ್ ಅಲ್ಗಾರಿದಮ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಈ ಡೈನಾಮಿಕ್ ರೂಟಿಂಗ್ ಅಥವಾ ಡಿಸ್ಟೆನ್ಸ್ ವೆಕ್ಟರ್ ರೂಟಿಂಗ್ ಬಗ್ಗೆ ನೋಡೋದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇಂಜಿನಿಯರಿಂಗ್ ರಿಲೇಟೆಡ್ ಕಂಟೆಂಟ್ಗೋಸ್ಕರ ನಮ್ಮನ್ನು ಫಾಲೋ ಮಾಡಿ. ಸೊ ಈ ಡಿಸ್ಟೆನ್ಸ್ ವೆಕ್ಟರ್ ರೂಟಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಮೇಜರಾಗಿ ನಾವು ಯೂಸ್ ಮಾಡೋದು ಟು ಡಿಟರ್ಮೈನ್ ಬೆಸ್ಟ್ ಪಾತ್ನ ಡಿಟರ್ಮೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಟು ಟ್ರಾವೆಲ್ ಇನ್ನು ಕಂಪ್ಯೂಟರ್ ನೆಟ್ವರ್ಕ್ಸಿನ ಕಾನ್ಸೆಪ್ಟಿಗೆ ಬರೋದಾದರೆ, ಡಾಟಾ ಟ್ರಾನ್ಸ್ಮಿಷನ್ ಮಾಡೋದಕ್ಕೆ ಬೆಸ್ಟ್ ಪಾತನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಅಥವಾ ಕಂಡುಹಿಡಿಯೋದಕ್ಕೆ ನಾವು ಡಿಸ್ಟೆನ್ಸ್ ವೆಕ್ಟರ್ ರೂಟಿಂಗ್ ಅಲ್ಗಾರಿದಮ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ಮೇಜರಾಗಿ ಏನು ಮಾಡ್ತೀವಿ ಅಂತಂದರೆ, ಪ್ರತಿಯೊಂದಕ್ಕೂ ಕೂಡ ನಾವು ರೂಟಿಂಗ್ ಟೇಬಲನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಪ್ರತಿಯೊಂದು ನೋಡ್ ಏನು ABCD ಇದೆ, ಪ್ರತಿಯೊಂದು ನೋಡ್ಗೂ ಕೂಡ ನಾವು ಸಪರೇಟ್ ರೂಟಿಂಗ್ ಟೇಬಲ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಈ ರೂಟಿಂಗ್ ಟೇಬಲಲ್ಲಿ 3 ಮೇಜರ್ ಕಾಂಪೊನೆಂಟ್ಸ್ ಇರುತ್ತೆ. ಈ 3 ಮೇಜರ್ ಕಾಂಪೊನೆಂಟ್ಸ್ ಯಾವ್ಯಾವು ಅಂತಂದರೆ, ಮೊದಲು ಡೆಸ್ಟಿನೇಷನ್ ಇರುತ್ತೆ, ಎರಡನೇದು ಡಿಸ್ಟೆನ್ಸ್ ಇರುತ್ತೆ, ಮೂರನೇದು ನೆಕ್ಸ್ಟ್ ರೂಟಿನ ಅಡ್ರೆಸ್. ನೆಕ್ಸ್ಟ್ ರೂಟರ್ ಯಾವುದು ಅಂದರೆ, ರೂಟರ್ ಅಥವಾ ನೋಡ್ ಏನಂತನಾರು ಕರಿಬೋದು, ABCD. ನೆಕ್ಸ್ಟ್ ರೂಟರ್ ಯಾವುದು ಅದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನಾವಿಲ್ಲಿ ಮೇಜರಾಗಿ ಏನು ಮಾಡಬೇಕು ಅಂತಂದರೆ, ಲೀಸ್ಟ್ ಕಾಸ್ಟ್, ಕಡಿಮೆ ಕಾಸ್ಟಲ್ಲಿ ನಾವು ಬೆಸ್ಟ್ ಪಾತನ್ನು ಫೈಂಡ್ ಔಟ್ ಮಾಡಬೇಕು. ಕಡಿಮೆ ಕಾಸ್ಟಲ್ಲಿ ಬೆಸ್ಟ್ ಪಾತ್. ಸೊ ನಮಗಿಲ್ಲಿ ಟೋಟಲ್ ಆಗಿ ರೂಟರ್ಸ್ ಎಷ್ಟಿರೋದು, ಟೋಟಲ್ 4 ರೂಟರ್ಸ್. ಸೊ ನಮಗೆ 4 - 1 ವಿಚ್ ಈಸ್ ಈಕ್ವಲ್ ಟು 3. 3 ಸ್ಟೆಪ್ಸು ನಮಗೆ ಮ್ಯಾಕ್ಸಿಮಮ್ ಎಷ್ಟು ಸ್ಟೆಪ್ಸನ್ನು ಮಾಡಬೇಕಾಗುತ್ತೆ, 3 ಸ್ಟೆಪ್ಸ್. ನಮಗೆ ಫಸ್ಟ್ ಸ್ಟೆಪ್ಪಲ್ಲೇ ಕೂಡ ಆನ್ಸರ್ ಸಿಗ್ಬೋದು, ಸೆಕೆಂಡ್ ಸ್ಟೆಪ್ಪಲ್ಲಿ ಆನ್ಸರ್ ಸಿಗ್ಬೋದು. ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೆಪ್ಸ್ ಎಷ್ಟು, n-1. ಅಂದರೆ n ಅಂತ ಅಂದ್ರೇನು, ನಮ್ಮ ರೂಟರ್ಸ್. ಸೊ ಇವಾಗ ಮೊದಲನೇ ಸ್ಟೆಪ್ 1 ನಾನೇನಂತ ಹೇಳಿದೆ, ಪ್ರತಿಯೊಂದು ನೋಡ್ ಅಥವಾ ರೂಟರ್ಗೂ ಕೂಡ ರೂಟಿಂಗ್ ಟೇಬಲನ್ನು ಬರಿತಾ ಹೋಗಬೇಕು. ಸೊ ಫಾರ್ ABCD ಪ್ರತಿಯೊಂದಕ್ಕೂ ಕೂಡ ಸಪರೇಟ್ ರೂಟಿಂಗ್. ಸೊ ಆ ರೂಟಿಂಗಲ್ಲಿ ಏನಿರುತ್ತೆ, 3 ಮೇಜರ್ ಕಾಂಪೊನೆಂಟ್ಸ್ ಇರುತ್ತೆ. ಯಾವುದು, ಡೆಸ್ಟಿನೇಷನ್, ಡಿಸ್ಟೆನ್ಸ್ ಮತ್ತು ನೆಕ್ಸ್ಟ್ ರೂಟರ್. ನಾನು ಇದಕ್ಕೆ ಹೆಡ್ಡಿಂಗ್ ಹಾಕಲ್ಲ, ಇಲ್ಲಿ ಹೆಡ್ಡಿಂಗ್ ನಾನು ಕೊಟ್ಟಿದ್ದೀನಿ, ಅದನ್ನು ಅಲ್ಲಿ ಬರೆದ್ರೆ ಆಗುತ್ತೆ. ಸೊ ಇಲ್ಲೂ ಕೂಡ 3 ಕಂಪಾರ್ಟ್ಮೆಂಟ್ಸ್, ಡೆಸ್ಟಿನೇಷನ್, ಡಿಸ್ಟೆನ್ಸ್, ನೆಕ್ಸ್ಟ್ ರೂಟರ್. ಡೆಸ್ಟಿನೇಷನ್, ಡಿಸ್ಟೆನ್ಸ್, ನೆಕ್ಸ್ಟ್ ರೂಟರ್. ಡೆಸ್ಟಿನೇಷನ್, ಡಿಸ್ಟೆನ್ಸ್, ನೆಕ್ಸ್ಟ್ ರೂಟರ್. ಪ್ರತಿಯೊಂದಕ್ಕೂ ಕೂಡ ನಾವು ಈಗ ಬರ್ದಾಗಿದೆ. ಸೊ ನಮಗೆ ಈಗ ಎ ಇಂದ ನಾವು ಎಲ್ಲೆಲ್ಲಿಗೆ ಹೋಗ್ಬೋದು, ಒಂದು ರೂಟರ್ನ ಯೂಸ್ ಮಾಡಿಕೊಂಡು ನಾವು ಎಲ್ಲೆಲ್ಲಿಗೆ ಹೋಗ್ಬೋದು. ಸೊ ಮೇಜರ್ ಆಗಿ ನೋಡ್ತಾ ಹೋದರೆ, ಎನ ಯೂಸ್ ಮಾಡ್ಕೊಂಡು ನಾವು ಎಗೆ ಬರ್ಬೋದು, BCD. ನೆಕ್ಸ್ಟ್ ಸೇಮ್ ಎಲ್ಲದಕ್ಕೂ ABCD, ABCD, ABCD. ಸೊ ಇಲ್ಲಿ ಮೇಜರಾಗಿ ನಾವು ಇವಾಗ ಫಸ್ಟು ಎಗೆ ಬರಿತಾ ಇದ್ದೀವಲ್ವ, ಎನ ನಾವು ಇನಿಷಿಯಲ್ ಅಂತ ಅಂದ್ಕೊಳ್ಳಿ. ಎನ ಯೂಸ್ ಮಾಡಿಕೊಂಡು ನಾವು ಎಗೆ ಬರೋದಕ್ಕೆ ಎಷ್ಟು ಕಾಸ್ಟ್ ಬರುತ್ತೆ, ಎನ ಯೂಸ್ ಮಾಡಿಕೊಂಡು ಎಗೆ ಬರೋದಕ್ಕೆ ನಮಗೆ ಎಷ್ಟು ಕಾಸ್ಟ್ ಬರುತ್ತೆ, 0. ಯಾವುದನ್ನು ಯೂಸ್ ಮಾಡ್ಕೊಂಡು ಎಗೆ ಬಂದು, ಎ. ನೆಕ್ಸ್ಟ್ ಎನ ಯೂಸ್ ಮಾಡಿಕೊಂಡು ಬಿಗೆ ಬರೋದಕ್ಕೆ ನಮಗೆ ಎಷ್ಟು ಕಾಸ್ಟ್ ಆಗಿದೆ, 12. ಸೊ ಯಾವುದನ್ನು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ರೂಟರ್ ಯಾವುದು, ಬಿ. ಎ ಇಂದ ಬಿಗೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ಎ ಇಂದ ಸಿಗೆ ಎಷ್ಟು ಕಾಸ್ಟ್ ಇದೆ, ಎ ಇಂದ ಸಿಗೆ 9. ಸೊ ನೆಕ್ಸ್ಟ್ ರೂಟರ್ ಸಿ. ನೆಕ್ಸ್ಟ್ ಎ ಇಂದ ಡಿಗೆ ಎಷ್ಟಿದೆ, 4. ನೆಕ್ಸ್ಟ್ ರೂಟರ್ ಯಾವುದು, ಡಿ. ಅರ್ಥ ಆಯಿತು ಅನ್ಕೊಂಡು. ನೆಕ್ಸ್ಟ್ ಬಿನ ಇವಾಗ ಇನಿಷಿಯಲ್ ಅಂತ ಅಂದ್ಕೊಳ್ಳೋಣ. ಸೊ ಬಿ ಇಂದ ಎಗೆ ಎಷ್ಟಿದೆ, 12. ನೆಕ್ಸ್ಟ್ ರೂಟರ್ ಯಾವುದು, ಎಲ್ಲಿಗೆ ಬಂದು, ಬಿ ಇಂದ ಎಗೆ ಬಂದು. ನೆಕ್ಸ್ಟ್ ಬಿ ಇಂದ ಬಿಗೆ 0, ಯಾಕಂದರೆ ಅಲ್ಲಿಂದ ಅಲ್ಲೇ ಹೋಗ್ತಿರೋದ್ರಿಂದ ಸೆಲ್ಫ್ ಲೂಪ್ ಥರ ಆಗುತ್ತೆ. ನೆಕ್ಸ್ಟ್ ಬಿ ಇಂದ ಸಿಗೆ
ಬಿ ಇಂದ ಸಿಗೆ, ಬಿ ಇಂದ ಸಿಗೆ ಎಷ್ಟು 1ನ ಯೂಸ್ ಮಾಡಿಕೊಂಡು ಸಿಗೆ ಬಂದು ಬಿ ಇಂದ ಸಿಗೆ. ಬಿ ಇಂದ ಡಿಗೆ, ಬಿ ಇಂದ ಡಿಗೆ ನಮಗೆ ಡೈರೆಕ್ಟ್ ಲಿಂಕ್ ಇಲ್ಲ. ಸೊ ಏನು ಮಾಡೋಣ ಅಂತ ಅಂದರೆ ಇನ್ಫಿನಿಟಿ, ನಮಗೆ ಡಿಸ್ಟೆನ್ಸ್ ಗೊತ್ತಿಲ್ಲ ಯಾಕಂದರೆ ಡೈರೆಕ್ಟ್ ಲಿಂಕ್ ಬಿ ಮತ್ತು ಡಿಗೆ ಇಲ್ಲ. ನೆಕ್ಸ್ಟ್ ಸಿನ ಇನಿಷಿಯಲ್ ಅಂತ ಅಂದ್ಕೊಳೋಣ. ಸಿ ಇಂದ ಎಗೆ, ಸೊ 9a. ನೆಕ್ಸ್ಟ್ ಸಿ ಇಂದ ಬಿಗೆ 1b. ನೆಕ್ಸ್ಟ್ ಸಿ ಇಂದ ಸಿಗೆ ಅಂದರೆ ಸೆಲ್ಫ್ ಲೂಪ್, ಸೊ ಸಿ 0. ನೆಕ್ಸ್ಟ್ ಸಿ ಇಂದ ಡಿಗೆ 2. ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ, ಸಿ ಇಂದ ಡಿಗೆ ಹೋದ್ವಿ. ನೆಕ್ಸ್ಟ್ ಡಿ ಯೂಸ್ ಮಾಡಿಕೊಂಡು, ಡಿನ ಇನಿಷಿಯಲ್ ಅಂತ ಅಂದ್ಕೊಳೋಣ. ಸೊ ಡಿನ ಯೂಸ್ ಮಾಡ್ಕೊಂಡು ಎಗೆ ಹೋಗೋಕ್ಕೆ ಎಷ್ಟಾಯಿತು, 4a. ನೆಕ್ಸ್ಟ್ ಡಿ ಯೂಸ್ ಮಾಡ್ಕೊಂಡು ಬಿಗೆ ಹೋಗೋಕ್ಕಾಗಲ್ಲ ಯಾಕಂತಂದರೆ ನಮಗೆ ಡೈರೆಕ್ಟ್ ಲಿಂಕ್ ಇಲ್ಲ, ಸೊ ಇನ್ಫಿನಿಟಿ. ನೆಕ್ಸ್ಟ್ ಸಿನ ಯೂಸ್ ಡಿನ ಯೂಸ್ ಮಾಡಿಕೊಂಡು ಸಿಗೆ, ಸೊ 2c. ನೆಕ್ಸ್ಟ್ ಡಿ ಇಂದ ಡಿಗೆ ಸೆಲ್ಫ್ ಲೂಪ್ ಅಂದರೆ 0d. ಸೊ ಮೊದಲನೇ ಸ್ಟೆಪ್ಪು ನಮಗೆ ಕಂಪ್ಯೂಟ್ ಆಯ್ತಾ ಬಂತು. ಸೊ ನೆಕ್ಸ್ಟ್ ಸ್ಟೆಪ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟೆಪ್ 2 ಬೇಡ, ಇಲ್ಲೇ ತೋರಿಸ್ತೀನಿ. ಸ್ಟೆಪ್ 2 ಅಲ್ಲಿ ಏನಾಗುತ್ತೆ ಅಂದರೆ ಸೇಮ್ ಇದೇ ಥರ ನಾವು ಮತ್ತೆ ಬರ್ಕೊತಾ ಹೋಗಬೇಕು. ABCD ಸೇಮ್ ಕಾಲಮ್ಸ್, ಪ್ರತಿಯೊಂದನ್ನು ಎರಡನೇ ಸ್ಟೆಪ್ಪಲ್ಲೂ ಕೂಡ ಸೇಮ್ ಬರೀತಾ ಹೋಗಬೇಕು. CD ಇದು ಎಷ್ಟನೇ ಸ್ಟೆಪ್ಪು, ಎರಡನೇ ಸ್ಟೆಪ್ಪು. ಸೊ ನಾವು ಎರಡನೇ ಸ್ಟೆಪ್ಪಲ್ಲೂ ಕೂಡ ABCD ಅಂತ ನಾವು ಮತ್ತೆ ಬರಿತಾ ಹೋಗ್ತೀವಿ. ಸೊ ಪ್ರತಿಯೊಂದಕ್ಕೂ ರೂಟಿಂಗ್ ಟೇಬಲ್ನ ಬರೆದಾದ್ಮೇಲೆ ಇವಾಗ ಏನು ಮಾಡ್ತೀವಿ ಅಂತ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ತೀವಿ ಯೂಸಿಂಗ್ ನಿಯರೆಸ್ಟ್ ನೈಬರ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಹೇಗೆ, ಎನ ಯೂಸ್ ಮಾಡಿಕೊಂಡು ಎಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವುದು, 0, ಯಾಕಂದರೆ ಎನ ಯೂಸ್ ಮಾಡ್ಕೊಂಡು ಸೆಲ್ಫ್ ಲೂಪ್. ನೆಕ್ಸ್ಟ್ ಎನ ಯೂಸ್ ಮಾಡ್ಕೊಂಡು ನಾವು ಬಿಗೆ ಹೋಗಬೇಕು, ಆದರೆ ನಾವು ಇದರ ನೈಬರ್ಸ್ನೂ ಕೂಡ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಡಿ ಯೂಸ್ ಮಾಡ್ಬೋದು, ಸಿ ಯೂಸ್ ಮಾಡ್ಬೋದು. ಸೊ ಎ ಇಂದ ಬಿಗೆ ಡೈರೆಕ್ಟಾಗಿ ಹೋದರೆ ನಮಗೆ ಎಷ್ಟು ಕಾಸ್ಟ್ ಆಗ್ತಾಯಿದೆ, 12 ಆಗ್ತಾಯಿದೆ. ಅದೇ ಎ ಸಿ ಬಿ, ಎ ಇಂದ ಸಿಗೆ ಬಂದು ಸಿ ಇಂದ ಬಿಗೆ ಹೋದರೆ ಎಷ್ಟಾಗ್ತಾಯಿದೆ, 9 + 1 ವಿಚ್ ಈಸ್ ಈಕ್ವಲ್ ಟು 10 ಆಗ್ತಾಯಿದೆ. ನೆಕ್ಸ್ಟ್ ಎ ಇಂದ ಡಿಗೆ ಬಂದು, ನೆಕ್ಸ್ಟ್ ಡಿ ಇಂದ ಸಿಗೆ ಬಂದು ಸಿ ಇಂದ ಬಿಗೆ ಬಂದರೆ ನಮಗೆ ಎಷ್ಟಾಗ್ತಾಯಿದೆ, 4 + 2 + 1 ವಿಚ್ ಈಸ್ ಈಕ್ವಲ್ ಟು 7. ಸೊ ಈ 3 ಕಂಡೀಷನ್ನು ನೋಡಿದಾಗ ನಮಗೆ ಲೀಸ್ಟ್ ಎಷ್ಟು ಬಂತು, 7. ಸೊ ಲೀಸ್ಟ್ನ ಬರಿಬೇಕು 7. ಎ ಇಂದ ಬಿಗೆ 7ನ ಯೂಸ್ ಮಾಡ್ಕೊಂಡು ನಾವು ಯಾವುದನ್ನ ಯೂಸ್ ಮಾಡ್ತಾ ಇದ್ವಿ, ನೈಬರ್ಸ್ ಡಿ ಮತ್ತು ಸಿನ ಯೂಸ್ ಮಾಡಿಕೊಂಡು ನಾವು ಬಿನ ತಲುಪಿದ್ವಿ. ನೆಕ್ಸ್ಟ್ ಸಿ, ಎ ಇಂದ ಸಿಗೆ ನೋಡ್ತಾ ಹೋದರೆ ಎ ಇಂದ ಬಿಗೆ ಬಂದು ಸಿಗೆ ಬರ್ಬೋದು. ಸೊ ಎಷ್ಟಾಗುತ್ತೆ, 12 + 1 ಅಂದರೆ 13 ಆಗುತ್ತೆ. ನೆಕ್ಸ್ಟ್ ಎ ಇಂದ ಸಿಗೆ ಬರ್ಬೋದು ಡೈರೆಕ್ಟಾಗಿ, ಸೊ 9. ಎ ಇಂದ ಡಿಗೆ ಬಂದು ಮತ್ತು ಸಿಗೆ ಬರ್ಬೋದು. ಸೊ ಎಷ್ಟಾಯಿತು, 4 + 2, 4 + 2 6. ಸೊ ಏನು ಮಾಡೋಣ, ಎ ಇಂದ ಡಿಗೆ ಬಂದು ಮತ್ತೆ ಸಿಗೆ ಬರೋಣ, ಸೊ 6. ಡಿನ ಯೂಸ್ ಮಾಡ್ಕೊತಾ ಇದೀವಿ. ಸೊ ಎ ಇಂದ ಡಿಗೆ ಬಂದು ಡಿ ಇಂದ ಸಿಗೆ ಬಂದು ಅಲ್ವಾ, ಸೊ ಡಿ ಈಸ್ ದ ನೆಕ್ಸ್ಟ್ ರೂಟರ್. ನೆಕ್ಸ್ಟ್ ಎ ಇಂದ ಡಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಲೆಸ್ ಇರೋದೇದು 4 ಡಿನ ಯೂಸ್ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಪ್ರತಿಯೊಂದಕ್ಕೂ ಕೂಡ ನಾವು ಇದೇ ರೀತಿ ಮಾಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಬಿನ ಯೂಸ್ ಮಾಡ್ಕೊಂಡು ಎಗೆ ಎಷ್ಟು ನಾವು ನೋಡಿದ್ವಿ, ಎನ ಯೂಸ್ ಮಾಡ್ಕೊಂಡು ಬಿಗೆ 7ನಲ್ಲಿ ಕಡಿಮೆ ಲೀಸ್ಟಲ್ಲಿ ಬರ್ಬೋದು ಅಂತ ಅಂದರೆ ಸೇಮ್ ಅದಕ್ಕೂ ಕೂಡ ಸೇಮ್ ಬಿನ ಯೂಸ್ ಮಾಡಿಕೊಂಡು ಎಗೆ ಹೇಗೆ ಬರ್ಬೋದು ಅಂದರೆ 7 ಯೂಸಿಂಗ್ ಡಿ ಆ್ಯಂಡ್ ಸಿ. ನೆಕ್ಸ್ಟ್ ಬಿ ಸೆಲ್ಫ್ ಲೂಪಲ್ಲೇ ಕಡಿಮೆ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಸೆಲ್ಫ್ ಲೂಪ್ ಆದರೆ ಕಡಿಮೆ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಸೊ ಬಿ 0. ನೆಕ್ಸ್ಟ್ ಬಿ ಇಂದ ಸಿಗೆ 1 ಈಸ್ ದ ಲೀಸ್ಟ್, ಸೊ ಡೈರೆಕ್ಟಾಗಿ ಬರೆಯೋಣ. ಬಿ ಇಂದ ಡಿಗೆ ಹೇಗೆ ಬರ್ಬೋದು, ಬಿ ಇಂದ ಎಗೆ ಬಂದು ಮತ್ತು ಡಿಗೆ ಬರ್ಬೋದು. ಸೊ ಎಷ್ಟಾಗುತ್ತೆ, 12 + 4 ವಿಚ್ ಈಸ್ ಈಕ್ವಲ್ ಟು 16. ಆದರೆ ಬಿ ಇಂದ ಸಿಗೆ ಬಂದು ಮತ್ತೆ ಡಿಗೆ ಬರ್ಬೋದು. ಸೊ ಎಷ್ಟಾಗುತ್ತೆ, 1 + 2 ವಿಚ್ ಈಸ್ ಈಕ್ವಲ್ ಟು 3. ಸೊ ನಮಗೆ ಲೀಸ್ಟ್ ಯಾವ್ದು ಬಂತು, ಬಿ ಇಂದ ಸಿಗೆ ಬಂದು ಸಿ ಇಂದ ಡಿಗೆ ಬರೋದು. ಸೊ ನಮಗೆ ಲೀಸ್ಟ್ ಎಷ್ಟು, 3. ಸಿ ಮತ್ತು ಸಿನ ನಾವು ಯೂಸ್ ಮಾಡಿಕೊಂಡು ಡಿಗೆ ಬರ್ತಾ ಇದೀವಿ, ಬಿ ಇಂದ ಡಿಗೆ ಸಿನ ಯೂಸ್ ಮಾಡ್ಕೊಂಡು ಬರ್ತಾ ಇದೀವಿ. ನೆಕ್ಸ್ಟ್
ಸಿನ ಯೂಸ್ ಮಾಡ್ಕೊಂಡು ಎಗೆ ಲೀಸ್ಟಲ್ಲಿ ಯಾವ್ದ್ರಾಗ ಹೋಗ್ಬೋದು, ಸಿನ ಯೂಸ್ ಮಾಡಿಕೊಂಡು ಎಗೆ ನಾವು ಲೀಸ್ಟಲ್ಲಿ ಯಾವ್ದ್ರಾಗ ಹೋಗ್ಬೋದು, 6ಅಲ್ಲಿ ಹೋಗ್ಬೋದು ಅಂತ ಕಂಡುಹಿಡ್ಕೊಂಡು. ಸೊ 6 ಡಿ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಸಿ ಇಂದ ಬಿಗೆ ಲೀಸ್ಟ್ 1 ಇದೆ, ಸೊ ಡೈರೆಕ್ಟ್ ಆಗಿ ಬರೆಯೋಣ. ನೆಕ್ಸ್ಟ್ ಸಿ ಇಂದ ಸಿಗೆ ಸೆಲ್ಫ್ ಲೂಪ್ 0. ನೆಕ್ಸ್ಟ್ ಸಿ ಇಂದ ಡಿಗೆ ಲೀಸ್ಟ್ ಇರೋದು 2 ಇಂದನೇ ನಾವು ಲೀಸ್ಟಾಗಿ ಬರ್ಬೋದು, ಸೊ 2D. ನೆಕ್ಸ್ಟ್ ಡಿನ ಯೂಸ್ ಮಾಡಿಕೊಂಡು ಎಗೆ ಲೀಸ್ಟಾಗಿ ಯಾವ್ದ್ರಾಗ ಬರ್ಬೋದು, 4 ಇಂದ ಬರ್ಬೋದು. ಈ ಕಡೆಯಿಂದ ನೋಡ್ತಾ ಹೋದರೆ ಡಿ ಇಂದ ಸಿ, ಸಿ ಇಂದ ಬಿ, ಬಿ ಇಂದ ಎ ಆದರೆ 12 + 1 + 2 ಎಷ್ಟಾಯಿತು? 12, 13, 14, 15 ಆಯಿತು, ಆದರೆ ಜಾಸ್ತಿ ಆಯಿತು. ನೆಕ್ಸ್ಟ್ ಡಿ ಇಂದ ಸಿಗೆ ಬಂದು ಸಿ ಇಂದ ಎಗೆ ಬರೋದಾದರೆ 9 + 2 11 ಆಗುತ್ತೆ. ಅದೇ ಡಿ ಇಂದ ಎಗಾದರೆ ಡೈರೆಕ್ಟಾಗಿ 4, ಸೊ ಡಿ ಇಂದ ಎಗೆ 4. ನೆಕ್ಸ್ಟ್ ಬಿ, ಡಿ ಇಂದ ಬಿಗೆ ಸಿನ ಮುಖಾಂತರ ಬರ್ಬೋದಲ್ವಾ, 2 + 1 3 ಲೀಸ್ಟ್ ಆಗುತ್ತೆ, ಸೊ 3 ಯೂಸಿಂಗ್ ಸಿ. ನಾವು ಇಲ್ಲಿ ಆಲ್ರೆಡಿ ಬರ್ದಿದ್ವಿ, ಬಿ ಇಂದ ಡಿಗೆ 3 ಶಾರ್ಟೆಸ್ಟ್ ಪಾತನ್ನು ಯೂಸ್ ಮಾಡ್ಕೊಂಡು ಸಿ ಮುಖಾಂತರ ಬರ್ಬೋದು ಅಂತ, ಅದನ್ನೇ ಇಲ್ಲಿ ಬರ್ದಿದ್ದೀವಿ. ನೆಕ್ಸ್ಟ್ ಡಿನ ಯೂಸ್ ಮಾಡ್ಕೊಂಡು ಸಿಗೆ ಬರಬೇಕು, ಡಿ ಇಂದ ಸಿಗೆ ಶಾರ್ಟೆಸ್ಟ್ 2, ಅದಕ್ಕೋಸ್ಕರ ಡೈರೆಕ್ಟಾಗಿ ಬರೆಯೋಣ. ನೆಕ್ಸ್ಟ್ ಡಿ ಇಂದ ಸೆಲ್ಫ್ ಲೂಪ್, ಸೊ 0, ಡಿ. ಸೊ ನಮಗೆ ಪ್ರತಿಯೊಂದಕ್ಕೂ ಕೂಡ ಶಾರ್ಟೆಸ್ಟ್ ಪಾತ್ ಸಿಕ್ಕಿರೋದ್ರಿಂದ ಸೆಕೆಂಡ್ ಸ್ಟೆಪ್ಪಲ್ಲೇ ನಾವು ಫೈನಲ್ ಸ್ಟೆಪ್ ಅಂತ ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.